ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ. ಪರೀಕ್ಷಾ ಕೊನೆಘಟ್ಟ ಅನಿವಾರ್ಯ. ಎಲ್ಲ ಪ್ರಶ್ನೆ ಪತ್ರಿಕೆಗಳು ಎಲ್ಲ ವಿಷಯಗಳು ಮುಗಿದು ಹೋಗಿದ್ದಾವೆ. ಉಳಿದಿರೋದು ಈಗ ನಮ್ಮದು ಒಂದೇ ಸಬ್ಜೆಕ್ಟು ಸಮಾಜ ವಿಜ್ಞಾನ. ಚಿಂತೆ ಬಿಡಿ, ಅಭ್ಯಾಸಗಳ ಲಕ್ಷ್ಯ ಕೊಡಿ. ಈ ಹಿಂದೆ ಅಭ್ಯಾಸ ಮಾಡಿದ ಪ್ರಶ್ನೋತ್ತರಗಳೇ ಮತ್ತೊಮ್ಮೆ ಮಗದೊಮ್ಮೆ ಬರ್ತಾ ಇರ್ತವೆ. ಚೆನ್ನಾಗಿ ಬರಿತೀರಾ, ತುಂಬ ಸರಳವಾಗಿರ್ತವೆ. ಹಾಗಾಗಿ ಇಲ್ಲಿ 1 ಅಂಕದ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ನಾನು ಸಂಗ್ರಹಿಸ್ಕೊಂಡು ನಿಮಗೆ ತಂದಿದ್ದೇನೆ. ನೋಡುವ. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆ 1978. ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ 1945. ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ 1948. ಸಾರ್ಕ್ ಸಂಸ್ಥೆ ಸ್ಥಾಪನೆ 1985. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976. ಇಸ್ರೋ ಸ್ಥಾಪನೆಯಾದ ವರ್ಷ 1969. ಎರಡನೇ ಮಹಾಯುದ್ಧ ಕೊನೆಗೊಂಡ ವರ್ಷ ಮತ್ತು ಒಪ್ಪಂದ 1945. 1ನೇ ಆಂಗ್ಲೋ ಮೈಸೂರು ಯುದ್ಧ, ಮದ್ರಾಸ್ ಒಪ್ಪಂದ. 2ನೇ ಆಂಗ್ಲೋ ಮೈಸೂರು ಯುದ್ಧ, ಮಂಗಳೂರು ಒಪ್ಪಂದ. 3ನೇ ಆಂಗ್ಲೋ ಮೈಸೂರು ಯುದ್ಧ, ಶ್ರೀರಂಗಪಟ್ಟಣ ಒಪ್ಪಂದ. 1ನೇ ಮಹಾಯುದ್ಧದ ಒಪ್ಪಂದ, ವರ್ಸೇಲ್ಸ್ ಒಪ್ಪಂದ. ಉತ್ತರ ಪ್ರದೇಶದಲ್ಲಿ ಬೀಳುವ ಮಳೆಗೆ ಪರಿಸರಣ ಮಳೆ ಎಂದು ಕರೆಯುತ್ತಾರೆ. ಆ ಮಳೆಯ ಹೆಸರು ಆಂದಿಸ್. ಪಶ್ಚಿಮ ಬಂಗಾಳದ ಪರಿಸರಣ ಮಳೆಗೆ ಕಾಲ ಬೈಸಾಖಿ ಎನ್ನುತ್ತಾರೆ. ಕರ್ನಾಟಕದಲ್ಲಿ ಬೀಳುವ ಪರಿಸರಣ ಮಳೆಗೆ ಕಾಫಿ ತುಂತುರು. ಕೇರಳದಲ್ಲಿ ಬೀಳುವ ಪರಿಸರಣ ಮಳೆಗೆ ಮಾವಿನ ಹೊಯ್ಲ. ಚಿಪ್ಕೋ ಚಳುವಳಿ ನಡೆದ ರಾಜ್ಯ ಉತ್ತರ ಪ್ರದೇಶ. ಚಿಪ್ಕೋ ಚಳುವಳಿ ನಾಯಕ ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್. ನರ್ಮದಾ ಬಚಾವೋ ಆಂದೋಲನ ಗುಜರಾತ್ ರಾಜ್ಯದಲ್ಲಿ ನಡೆಯಿತು. ನರ್ಮದಾ ಬಚಾವೋ ಆಂದೋಲನ ನಾಯಕತ್ವ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ. ಮೌನ ಕಣಿವೆ ಆಂದೋಲನ ರಾಜ್ಯ ಕೇರಳ, ನಾಯಕತ್ವ ಕೇರಳ ಸಾಹಿತ್ಯ ಪರಿಷತ್ತು. ಅಪ್ಪಿಕೋ ಚಳುವಳಿಯ ನಾಯಕತ್ವ ಸಲ್ಯಾನಿ ಗ್ರಾಮದ ರೈತರು. ಕೈಗಾ ಅಣುಸ್ಥಾವರ ವಿರೋಧಿ ಚಳುವಳಿ ನಾಯಕತ್ವ ಡಾಕ್ಟರ್ ಶಿವರಾಮ್ ಕಾರಂತ್. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ನ್ಯೂಯಾರ್ಕ್. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ದ ಹೇಗ್. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಜಿನೀವಾ. ಆಸಿಯಾನ ಇಂಡೋನೇಷಿಯಾದ ಜಕಾರ್ತಾ. FAO ರೋಮ್. ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಬೆಲ್ಜಿಯಂನ ಬ್ರುಸೆಲ್ಸ್. ಸಾರ್ಕ್ನ ಕೇಂದ್ರ ಕಚೇರಿ ಕಠ್ಮಂಡು. ಇಸ್ರೋದ ಕೇಂದ್ರ ಕಚೇರಿ ಬೆಂಗಳೂರು. ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದ ಕವಿ ಆದಿಕವಿ. ಅಸ್ಪೃಶ್ಯತಾ ಆಚರಣೆ ಹಿಂದೂ ಸಮಾಜ ಖಂಡಿತ ಕಳಂಕ, ಮಹಾತ್ಮ ಗಾಂಧೀಜಿ. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದವರು ಕಾರ್ನ್ವಾಲಿಸ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಪಡೆದಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಎಂದವರು ಎಡ್ಮಂಡ್ ಬರ್ಕ್. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯುವಂತೆ ಮಾಡಿತು ಚಾರ್ಲ್ಸ್ ಮೆಟ್ಕಾಫ್. ನೌಕರರು, ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು ತೆರೆಯುವ ಖಾತೆ ಯಾವುದು ಎಂದರೆ ಉಳಿತಾಯ ಖಾತೆ. ಭವಿಷ್ಯದ ಅವಶ್ಯಕತೆಗಳಿಗೆ ತೆರೆಯುವ ಖಾತೆ ಆವರ್ತ ಠೇವಣಿ ಖಾತೆ. ವ್ಯಾಪಾರಸ್ಥರು ತೆರೆಯುವ ಖಾತೆ ಚಾಲ್ತಿ ಖಾತೆ. ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಚಾಲ್ತಿ ಖಾತೆ. ಸೇವಾ ಶುಲ್ಕ ಅನ್ವಯ ವಿಧಿಸುವ ಖಾತೆ ಚಾಲ್ತಿ ಖಾತೆ. ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೊಳಿಸಿದವ ಲಾರ್ಡ್ ಕಾರ್ನ್ವಾಲಿಸ್. ಮಹಲ್ವಾರಿ ಪದ್ಧತಿ RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಜಾರಿಗೆ ತಂದರು. ರೈತವಾರಿ ಪದ್ಧತಿ ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮನ್ರೋ. ಅತಿ ಹೆಚ್ಚು ಉಷ್ಣಾಂಶ ಇರುವ ನಗರ ಗಂಗಾನಗರ, ರಾಜಸ್ಥಾನದ ಗಂಗಾನಗರ. ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಮೌಸಿನ್ ರಾಮ್. ಅತಿ ಕಡಿಮೆ ಮಳೆ ಪಡೆಯುವ ಸ್ಥಳ ರೂಯಿಲಾ.
ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಮಳೆ ಪಡೆಯುವ ರಾಜ್ಯ ತಮಿಳುನಾಡು. ಭಾರತದ ವಾಯುಗುಣದ ಮಾದರಿ ಉಷ್ಣವಲಯದ ಮಾನ್ಸೂನ್ ಮಾದರಿ ವಾಯುಗುಣ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಮಳೆ ಪಡೆಯುವ ರಾಜ್ಯ ತಮಿಳುನಾಡು. ಭಾರತ ವಾಯುಗುಣದ ಮಾದರಿ ಯಾವುದು ಅಂದರೆ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ. ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಅಕ್ಟೋಬರ್ನಿಂದ ನವೆಂಬರ್. ಕದನ ಬಾಂಧವ್ಯತ್ರಯ ಮೈತ್ರಿಕೂಟ ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ. ಕದನ ಸೌಹಾರ್ದತ್ರಯ ಮೈತ್ರಿಕೂಟ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿ. ಭಾರತ ಹೆಬ್ಬಾಗಿಲು ಎಂದು ಕರೆಯುವ ನಗರ ಮ್ಯಾಂಚೆಸ್ಟರ್, ಮುಂಬಯಿ. ಭಾರತ ಚಹಾ ಬಂದರು ಕೋಲ್ಕತ್ತಾ. ಭಾರತದ ಡೆಟ್ರಾಯಿಟ್ ಕಣಿವೆ ಚೆನ್ನೈ. ಭಾರತ ಸಿಲಿಕಾನ್ ಸಿಟಿ ಬೆಂಗಳೂರು. ವಿಶ್ವಸಂಸ್ಥೆ ಸಚಿವ ಸಂಪುಟ ಭದ್ರತಾ ಮಂಡಳಿ. ಜಾಗತಿಕ ಸಂಸತ್ತು ಸಾಮಾನ್ಯ ಸಭೆ. ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆಯ ಹೆಸರು ನಾವಿಕ್. ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಎಂದು ಕರೆಯಲ್ಪಡುವ ವ್ಯವಸ್ಥೆ GPS. ನಿಧಾನವಾಗಿ ಚೆನ್ನಾಗಿ ಮನನ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಇದು ಕೊನೆಯ ಗುಟುಕು ನಾನು ಭಾವಿಸ್ಕೊಂಡಿದ್ದೇನೆ, ಪರೀಕ್ಷೆಗೆ ಸಹಾಯವಾಗಲಿ ಅಂಥೇಳಿ. ಏಕೆಂದರೆ ನಾನು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದೆ. ನನ್ನ ಕಣ್ಣೆದುರಿಗಿರುವ ನನ್ನ ಶಾಲಾ ಮಕ್ಕಳು ಇಷ್ಟು ಶ್ರಮ ಪಡಬಾರದು ಎಂಬುದು ನನ್ನ ಹೆಬ್ಬಯಕೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.